What? Hi. എനിക്ക് ഇങ്ങനെ രണ്ട് കാണില്ലടി. ഹലോ. നീ ഏത് കണ്ടിട്ട് വന്നേടി? Hello everyone, welcome back to my channel. ನಾನು ನನ್ನ ಕಸಿನ್ಸ್ ರಂಗ ಒಟ್ಟಿಗೆ ಬೀಚ್ ಸೈಡ್ ಪೋಯ್ತು ಬರಾಂಟ್ ಬರ್ತಾ ಇರಾ ಇನ್ನೊಮ್ಮೆ ಎಲ್ಲರ ಒಟ್ಟಿಗೆ ಜಾಲಿ ಪಲ್ಲ ಬಸ್ಸಲ್ಲೆಲ್ಲ ಪೋಯ್ತು ಬರಾಂಟ್ ഞങ്ങളിപ്പോൾ ബീച്ച് സൈഡിಗೆ എത്തിയ ഞങ്ങൾ റെഡ് മൂൺ ബീച്ചിಗೆ ചെന്ന് ಬರ್ತಾಯಿರಿ ಫಸ್ಟ್ಗೆ പിന്നെ ഓരോരാൾ റെഡി ആകുമ്പോഴത്തേಗೂ ಲೇಟ್ ಆಯ್ತು പിന്നെ അവിടെ മേ ലോക്കൽ ബീച്ചിಗೆ ഞങ്ങൾ ಬಂದ್ರ നല്ല വെതർ പിന്നെ നല്ല കാത്തുಂಟು മൈൻഡ് റിലാക്സ് ഫീൽ ಅವರು ಮಕ್ಕಳದೂಡ ಬ್ಯಾರಮೇ ಸೊರಾಯಂಟುಂಡು അവിടെ ಕೀಲ್ ಫುಲ್ ಸ್ಟಾರ್ ಫಿಶ್ ಚಮ್ಮೆಂತು ಮಕ್ಕ ಅದರೆಲ್ಲ ಕಲೆಕ್ಟ್ ಆಗಿ ಉಂಟುಲ್ಲಾರು ಅಂಕ ಗೊಂತಿಲ್ಲ ಅದು ಜೀಮ್ ಉಂಟು ಹಂಗ ಚಂದ ಕಲೆಕ್ಟ್ ಕೈಲಿ ಎಡ್ತಿತ್ತು ಅಂದ್ರೆ ಚಂದ ಕಲೆಕ್ಟ್ ಆಗಿ ಉಂಟುಲ್ಲಾರು ಉಡನೋಕರು വലിയ ಜಂಡು ಮೀನು ಬಂತು ಕಡಲ್ರ ಸೈಡ್ಗೆ ಬಂತು ಬೂನರು ಎಲ್ಲ ಚುತ್ತಲ ಆಳ್ ಕೂಡಿರಾರು ಈ ಮೀನು ನೋಕೋಗು ಬೆಳ್ಳಿ ಬೆಳ್ಳಿಯ ತೆರಂಡಿ ಮೀನು ಚೊಲ್ರಾರಲ್ಲೇ ಆ ಮೀನು ಬೆಳ್ಳಿ ಬೆಳ್ಳಿಯದು ಬಂತು ಬೂನರು ಎಲ್ಲರೂ ಇದ್ರೆ ನೋಕಿತ್ತು ಬಾರಿ ಚಿರ್ಚುಂಟಲ್ಲ ಉಳ್ಳಾರು ತಡಿಗೆ ಎಂದ ಎಫೆಕ್ಟ್ ಇಲ್ಲ ನಲ್ಲ ಮೀನು ತಿಂಡೆಂಗೆ ತಡಿಗೆ ನಲ್ಲ ಎಂಟೆಲ್ಲ ಚಂದ ಉಳ್ಳಾರು ಎಡ್ತಕೊಂಡಾರು ಕಾಂಡಿ ಪಾವ್ತಗೂ ಕರಿ ಹಾಕುವು ഇപ്പം ഞങ്ങൾ അവത്തുക്ക് റിട്ടേൺ പോയോണ്ടുള്ള ನೆಕ್ಸ್ಟ್ ಡೇ ನಾವು ಕೇಕ್ ಆರ್ಡರ್ ಕಂಪ್ಲೀಟ್ ಆಗಿ ಉಂಟುಲ್ಲ ಇದು 1 kg ರೇ ಆಮಂಡ್ ಡಿಲೈಟ್ ಫ್ಲೇವರ್ ರೇ ಕೇಕ್ നിങ്ങളവത്ത് എന്തെങ്കിലും സ്പെഷ്യൽ ഒക്കേഷൻ ഇന്നെങ്കിൽ നിങ്ങൾ എനിക്ക് ഡി എം ആക്കൊരു കേക്ക്സ് വേണമെങ്കിൽ നിങ്ങൾക്ക് ಫ್ರೆಶ್ ಪಿನ ಹೈಜಿನಿಕ್ ಆಗಿ ಕೇಕ್ ನಾನು ಹಿಂಗೆ ಡೆಲಿವರ್ ಹಾಕ್ರೆ ಉಡೆ ಲೋಕಲ್ ಏರಿಯಾದಾಗ ಮಾತ್ರ ಹಂಗನ್ಮೇ ನಾನು ಕೇಕ್ ಗ್ಲಾಸ್ಗೆಂದು போயிட்ல ನಾನು ಔಟ್ಲೇ ಹಾಕಿತ್ತು ಇಪ್ಪ ಅಲ್ಹಮ್ದುಲಿಲ್ಲ ಇಪ್ಪ ಕರೆಕ್ಟ್ ಆಯ್ತು ಹಾಕ್ರೆ ನಾನು ನನ್ನ ಸ್ಟ್ರಗಲ್ ಸ್ಟೋರಿ ಎಲ್ಲ ಉಂಡು ಕೊರಿಯಾ ಕೇಕ್ ಲರ್ನ್ ಹಾಕೊಂಬತ್ತಿಗೂ ನಕ್ಕೆ ಎತ್ರ ಕಷ್ಟ ಇರು ಎಂದ್ರೆಲ್ಲ ಎಕ್ಸ್ಪೀರಿಯನ್ಸ್ ಆಯಿರುಂಟು ಹಂಗನ್ಮೇ ನಕ್ಕೆ ಫಸ್ಟ್ ಗೊರ್ಕ ಅವರು ಆರ್ಡರ್ ಬಂತಿಂತು ಹಂಗೆ 2 tier ಕೇಕ್ ಹಾಕೋಚಂತಿನಾರು ಫಸ್ಟಿಗೆ ನಾನು ಹಂಗನ್ಮೇ ಎಲ್ಲ ರೆಡಿ ಹಾಕಿತ್ತು ಬೆಚ್ಚಿದ್ನ ಕೇಕ್ ಕ್ರಮ್ ಕೋಟ್ ಎಲ್ಲ ಹಾಕಿತ್ತು ಫ್ರಿಜ್ಜಲ್ಲಿ ಬೆಚ್ಚಿ ತಿನ್ನೆ ಹಂಗೆ ನನ್ನ ಹಸ್ಬೆಂಡ್ ಚೆನ್ನೋ ಇಂತು ಕೇಕ್ರ ಪನಿ ಎಲ್ಲ ಬೇಗಮೇ ಫಿನಿಶ್ ಹಾಕಿತ್ತು ಬುಡೂಚಂತ ನಾನು ಇಲ್ಲ ಬ್ಯಾಂಡ ಲಾಸ್ಟ್ ಮೂಮೆಂಟ್ಲೇ ನಾ ಫಿನಿಶ್ ಹಾಕಿತ್ತು ಕೊಡ್ಕುರಚಂತ ಮುಂಡದೆಚ್ಚ ಹಂಗೆ ಲಾಸ್ಟ್ ಮೂಮೆಂಟ್ ಆಂಬತ್ತಿಗೂ ಗಡಿ ಬಿಡಿ ಆಯ್ತು ಅದು ಕೊಡ್ಕೋಗು പിന്നെ ಅದು ಫಿನಿಶಿಂಗ್ ಎಲ್ಲ ಸಮ ಆಯ್ತಿಲ್ಲ ಅಂತ ಕೇಕ್ರ ಹಿಂಗನೆ ಹಂಗೆ ನನ್ನ ಹಸ್ಬೆಂಡ್ ಚಂತು ಇದ್ರೆ ನಾನು ಎಡ್ತುಂಟು ಪೋಂಡಿಲ್ಲ ಇದು ಕೇಕ್ ಫಿನಿಶಿಂಗ್ ಎಲ್ಲ ಸಮ ಆಯ್ತಿಲ್ಲ അങ്ങനെ എനിക്ക് ചമ്മ ടെൻഷൻ ആയിട്ട് അങ്ങനെ ನನ್ನ ടെൻഷൻ ಅವ್ರದ್ದು നോക്കിയിട്ട് പിന്നെ അതിലെടുത്ത് പോകുമോ ഒപ്പിത്ത് പിന്നെ അത്രേ എടുത്തു പോയിട്ട് അങ്ങ് അവിടെ എടുത്തു പോയിട്ട് കൊടുക്കുറ എങ്ങനെയായിട്ട് ചമ്മ ടെൻഷനിൽ നിന്ന് ഇറങ്ങാം പിന്നെ എന്താക്കി ഇറങ്ങാം അവിടെ സിറ്റ് ഔട്ടിൽ ആ കേക്ക് വെച്ചിട്ട് സീതോടി ಆ ಕೇಕ್ಲಿ ಒರೇ ಪ್ರಾಬ್ಲಮ್ ಇನ್ನೇ ಫಿನಿಶಿಂಗ್ ಇಲ್ಲ ಅಂತ ಆ ಕೇಕ್ ಹಿಂಗಂತ ಸ್ಟ್ರಗಲ್ ಸ್ಟೋರಿ ಎಲ್ಲ ಒಂದೊಂದು ಇಕ್ಕರು ಎಲ್ಲ ಏದ ಹಿಂಗೆ ಐಟಮ್ಸ್ ನಂಗೆ ಫಸ್ಟ್ ಹಾಕೊಂಬತ್ತಿಗೂ ಅದು ಸಕ್ಸಸ್ಫುಲ್ ಆಗಿಲ್ಲ ಅದು ನಂಗೆ ಟ್ರೈ ಹಾಕಿ ಟಿಕ್ಕೋನು ಅಪ್ಪ ಸಕ್ಸಸ್ ಕಿಟ್ರು
ಅದೇ ಕಸ್ಟಮರ್ ನೈಟ್ಗೆ ಕಾಲ್ ಹಾಕಿತ್ತು ಕೇಕ್ ಟೇಸ್ಟ್ ಐತಿಂತ ಚೆన్నారు. ನನ್ನ ಹಸ್ಬೆಂಡ್ಗೆ ಶಾಕ್ ಆಯ್ತು ಕೇಟಿತ್ತು. ಕೇಕ್ നല്ല ಟೇಸ್ಟ್ ಇಂತು ಟೆಂಡರ್ ಕೋಕೋನಟ್ ಫ್ಲೇವರ್ ಕೇಕ್ನ നല്ല ಟೇಸ್ಟ್ ಐತಿ ಅಂತ ನಾನು ಹಾಕಿ ಕೊಡ್ತಿದ್ದು. ಬಟ್ ಒರೇ ಪ್ರಾಬ್ಲಮ್ ಇನ್ನು ಫಿನಿಶಿಂಗ್ ಇಲ್ಲ ಅಂತ. അങ്ങനെ എല്ലാ വിഷയം പഠിക്കുമ്പോഴത്തേക്കും ഫസ്റ്റ് ചമ്മ സ്ട്രഗിൾ ഇക്കറ് ഞങ്ങൾ ചമ്മ പേഷ്യൻസ് ആയിട്ട് ഹാർഡ് വർക്ക് ആക്കിയെങ്കിൽ ഞങ്ങൾക്ക് സക്സസ് കൺഫേം ആയിട്ട് കിട്ടും. അങ്ങനെ ಮೇಪ ಪಲ್ಕ ಪಲ್ಕದ್ಲ ಕೇಕ್ ರೆಡಿ ಮಂತ್ കേക്ക് रे ಫೈನಲ್ ಲುಕ್ ನಾನಿಂಕಿಪ್ಪ ಕಾಟ್ರೆ. ಇಂಡത്തെ വീഡിയോ ഇഷ്ടമായെങ്കിൽ ലൈക്ക് ആക്കോരു ഷെയർ ആക്കോരു പിന്നെ പുതിയ വ്യൂവേഴ്സിനെങ്കിൽ സബ്സ്ക്രൈബ് ആക്കോgu മറക്കണ്ട. താങ്ക് യു ഫോർ വാച്ചിങ്.